ವಾರ್ತೆಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಉಡುಪಿಯ ಪೇಜಾವರ ಮಠಾಧಿಪತಿ ವಿಶ್ವೇಶ ತೀರ್ಥ ಸ್ವಾಮೀಜಿ ಬಗ್ಗೆ ಸಂಗೀತ ನಿರ್ದೇಶಕ ಹಂಸಲೇಖ ನೀಡಿರುವಂತಹ ಅಸಂಬದ್ಧ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದವರು. ತಾವು ತಿನ್ನುತ್ತಿದ್ದ ಆಹಾರದಲ್ಲಿ ಒಂದು ತುತ್ತನ್ನ ಪ್ರಾಣಿ ಪಕ್ಷಿಗಳಿಗೆ ನೀಡುತ್ತಿದ್ದವರು. ಅಂತಹ ವಿಶೇಷ ಗುಣಗಳನ್ನು ಹೊಂದಿದ್ದ ವಿಶ್ವೇಶ ತೀರ್ಥ ಸ್ವಾಮೀಜಿಯವರನ್ನ ಹಂಸಲೇಖ ಟೀಕಿಸಿರುವುದು ಸರಿಯಲ್ಲ ಎಂದರು. ಇನ್ನು ಆಹಾರ, ಬಟ್ಟೆ, ದೇವರ ಆರಾಧನೆಯ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಎಂದರು. ಚರ್ಚೆಗಳಾಗ್ತಾ ಅದೆಲ್ಲೋ ಒಂದು ಕಡೆ ತೆರೆ ಕಾಣಿಸ್ಬೇಕು. ಹಂಸಲೇಖ ಅವರು ಕೂಡ ಈ ನಾಡಿನ ಅತ್ಯಂತ ಎತ್ತರದ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಬಹುಶಃ 3 ದಶಕಗಳಿಂದ ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ಜನಮಾನಸದಲ್ಲಿ ತುಂಬಿ ಹೋದವರು. ಹೊಸತನದ ಹಾಡುಗಳು, ಹೊಸತನದ ಬರವಣಿಗೆ, ಹೊಸತನದ ಡೈಲಾಗ್ಗಳು ಕನ್ನಡ ಚಿತ್ರರಂಗವನ್ನು ಶ್ರೀಮಂತಿಕೆ ಮಾಡಿದಂಥ ಕೀರ್ತಿ ಹಂಸಲೇಖ ಅವರಿಗೆ. ಅಂಥ ಹಂಸಲೇಖ ಅವರು ಶ್ರೀಗಳ ಬಗ್ಗೆ ಯಾವ ಕಾರಣದಿಂದ ಟೀಕೆ ಮಾಡಿದ್ರು ನಮಗೂ ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ ಅದರ ತಪ್ಪಿನ ಅರಿವಾಗಿ ಅವರು ಕ್ಷಮೆ ಕೂಡ ರಾಜ್ಯದ ಜನರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಕ್ಷಮೆ ಕೂಡ ಕೇಳಿದ್ದಾರೆ ಹಂಸಲೇಖ. ಇನ್ನು ಪೇಜಾವರ ಶ್ರೀಗಳು ನನಗೂ ಅವ್ರಿಗೂ ಆತ್ಮೀಯವಾದಂಥ ಸಂಬಂಧ ಇತ್ತು. ಸಂಬಂಧ ಆಗೋಕ್ಕೆ ಮುನ್ನ ಗಲಾಟೆಗಳು ಕೂಡ ಆಗಿತ್ತು. ಕನಕ ಗೋಪುರದ ವಿಚಾರದಲ್ಲಿ 2005ರಲ್ಲಿ ಒಂದು ದೊಡ್ಡ ಆಂದೋಲನವನ್ನು ತೆಗೆದಿದ್ದು ಅವತ್ತೊಂದು ದಿವಸ. ಯಾಕೆಂದರೆ ಅವರು ಯಾವ ರೀತಿ ರಿಸೀವ್ ಮಾಡ್ತಾರೋ ಏನಾಗುತ್ತೋ ಅನ್ನೋದ್ರಲ್ಲಿ ಅವರು ಸರಿ ಮಾಡ್ಕೊಳ್ಳೋಣ ಇದನ್ನು ವಿಚಾರ ಆಗುತ್ತೆ. ಹಾಗಾಗಿ ಅವ್ರು ಯಾರು ಕೂಡ ಇದನ್ನು ಭಾಳ ಇದಾಗಿ ಮಾತಾಡಬಾರ್ದು. ಅವರು ಊಟ ಜಾತಿ ಸಂಬಂಧ ಇಲ್ಲ, ಜಾತಿ ಊಟ ಯಾವುದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ನಾನು ಕಂಡಿರುವಾಗಿ ಪೇಜಾವರ ಶ್ರೀಗಳು ಭಿಕ್ಷಾನ್ನದಲ್ಲಿ 9 ತುತ್ತು, 1 ತುತ್ತು ಪಕ್ಷಿಗಳಿಗೆ, 3 ತುತ್ತು, 3 ತುತ್ತು ಪಶುಗಳಿಗೆ, 3 ತುತ್ತು ತನಗೆ. ಸೊ ಹೀಗಾಗಿ ಆ ರೀತಿ ಅವರು ಶಿಷ್ಟಾಚಾರವನ್ನು ಮಾಡಿಕೊಂಡು ಬಂದಂಥ ವಿಶೇಷವಾದ ವ್ಯಕ್ತಿತ್ವದ ನಮ್ಮ ಸ್ವಾಮಿಗಳು. ಅದರಲ್ಲಿ ಈಗ ಮೊದಲ ಥರ ಇಲ್ಲ. ಈಗ ಏನೋ ನೀನು ನಾನ್ ವೆಜ್ಜೋ ಅದ್ರ ಜೊತೆಗೆ ನೀವು 5 ಸ್ಟಾರ್ ಹೋಟ್ಲಿಗೆ ಹೋದರೆ ಆಗಲೇ ತಮ್ಮ ಹೇಳಿಕೆಯಿಂದ ಜನರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಅಂತಕ್ಕಂಥದ್ದನ್ನು ಕೂಡ ಅವರು ಕೇಳ್ಕೊಂಡಿದ್ದಾರೆ. ಇದು ಬಂದು ನಿಮ್ಗೆ ಉತ್ತರ ಕೊಡ್ತಾರೆ. ಇವತ್ತು ಶ್ರೀಗಳು ಬದುಕಿದ್ರೆ ಬೇರೆ ಥರ ಹೇಳ್ತಾ ಇದ್ರು. ಇನ್ನು ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿರುವ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಬಿಟ್ಕಾಯಿನ್ ಬಗ್ಗೆ ಯಾವುದೇ ಸಾಕ್ಷಿಗಳು ಇಲ್ಲ, ಏನು ಇಲ್ಲದಿದ್ರು ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ಮುಖ್ಯಮಂತ್ರಿ ಆಗಿದ್ದವರು. ಇನ್ನು ರೀಡು ಅಂದ್ರೆ ಏನು ಅಂತ ಪ್ರಶ್ನಿಸಿದ್ರು. ರೀಡು ಮಾಡಿದವರಿಗೆ ಬಿಟ್ಕಾಯಿನ್ ಬಗ್ಗೆ ಏನು ಅಂತ ಗೊತ್ತಿದ್ರೆ ಹೇಳಿ, 15 ದಿವಸದ ನಂತರ ಸಾಕ್ಷಿ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ದೊಡ್ಡ ನಾಯಕರು ಹಿಟ್ ಅಂಡ್ ರನ್ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಅನಾವಶ್ಯಕವಾಗಿ ಸಿಎಂರನ್ನ ಎಳೆಯುತ್ತಿದ್ದಾರೆ. ಸಿಎಂ ಬಹಳ ಸಮಾಧಾನದಿಂದ ರಾಜ್ಯವನ್ನ ಕೊಂಡೊಯ್ಯುತ್ತಿದ್ದಾರೆ. ಅನಾವಶ್ಯಕವಾಗಿ ಗೊಂದಲವನ್ನ ಎಬ್ಬಿಸಬೇಡಿ ಎಂದರು. ಬಿಟ್ಕಾಯಿನ್ ಏನು ಅಂತ ಯಾರಾದ್ರೂ ಹೇಳ್ರಿ ಅಂದ್ರೆ ಅವ್ರು ಬಾಯಿ ಬಂದಿದ್ದು ಅವ್ರು ಮಾತಾಡ್ತಾರೆ ಹೊತ್ತು ಬಿಟ್ಕಾಯಿನ್ ಬಗ್ಗೆ ಕರೆಕ್ಟಾಗಿ ಹೇಳೋರು ಇಲ್ಲ. ಇವರು ಬಿಟ್ಕಾಯಿನ್ ಬಗ್ಗೆ ಹೌದು ಇದು ಹೀಗೆ ಯಾಕೆಂತಂದ್ರೆ ಯಾವ ಸಾಕ್ಷಿಗಳು ಇಲ್ಲ, ಇವತ್ತು ಯಾವ ಸಾಕ್ಷಿ ಆಧಾರಗಳು ಇಲ್ಲ. ನೀವು ಯಾವ್ದಾದ್ರು 1-2 ಸಾಕ್ಷಿ ಕೊಡ್ರಿ, ನಾನೇ ಒತ್ತಾಯ ಮಾಡ್ತೀನಿ ಸರ್ಕಾರನ. ಬಟ್ ಏನೂ ಇಲ್ಲದೇನೆ ಸರ್ಕಾರನ ನೀವು ವಿಚಾರ ಮಾಡಿ ಬೇಕು ಬೇರೆ. ಅಂದರೆ ಬಿಟ್ಕಾಯಿನ್ ನನಗೆ ಸಿದ್ದರಾಮಯ್ಯನವರು ಬಹಳ ಮಾತಾಡಿದ್ರು ಇದ್ರ ಬಗ್ಗೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ,
ರಾಜ್ಯದ ಆರ್ಥಿಕ ಮಂತ್ರಿಗಳಾಗಿದ್ದಂಥವ್ರು 14 ಬಾರಿ ರಾಜ್ಯದ ಇದನ್ನು ಇಟ್ಟವರು, ಬಜೆಟ್ ಮಂಡಿಸಿದಂಥವ್ರು, ಬಹಳ ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕೀರ್ತಿ ಅವ್ರಿಗಿದೆ. ಅವರಾದ್ರೂ ಕೂಡ ಇಷ್ಟು ಸಾರಿ ಕೇಳಿ ಮತ್ತೆ ರೀಡು ಅಂತ ಏನು, ವಾಟ್ ಇಸ್ ದಟ್ ರೀಡು ಮಿಸ್ಟರ್ ಸಿದ್ದರಾಮಯ್ಯ? ರೀಡು ನೀವು ಮಾಡಿದ್ರಿ, ಡಿನೋಟಿಫಿಕೇಶನ್ ತಗೊಂಡು ರೀಡು ಮಾಡಿದ್ರಿ ನಮ್ಮ ಕಾಲದಲ್ಲಿ. ಮತ್ತು ಇದೇನು ಹೇಳಿ, ಯಾಕೆಂದರೆ ರೀಡು ಮಾಡಿದವ್ರಿಗೆ ಇದು ಗೊತ್ತಿರ್ಬೇಕಲ್ಲ, ಬಿಟ್ಕಾಯಿನು ಇದೇನು ಇವತ್ತಿಂದ ನಿಮ್ಮ ಕಾಲದನೇ ಇದ್ರಿ, 16ನೇ ಇಸ್ವಿಲಿ ಶುರು ಆಯ್ತು. UBCT ಗಲಾಟೆಗಳಾದವು ಇದ್ರ ಬಗ್ಗೆ. ನಾನು ಕೂಡ ಯಡಿಯೂರಪ್ಪನವ್ರು ಇಳಿಯುವಂಥ ಸಂದರ್ಭದಲ್ಲಿ, ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದೆ, ನಾನು ಏನೋ ನಡೀತಾ ಇದೆ ರೀ, ಇಷ್ಟು ಹಣ ಎಲ್ಲಿಂದ ಯಾವ ಥರ ಏನು ಗೊತ್ತಾಗ್ತಾ ಇಲ್ಲ, ಯಾವುದೋ ವಿಶೇಷವಾದಂಥ ಇದು ಆಗ್ತಾ ಇರಬೇಕು ಅಂತ ಕೂಡ ನಾವು ಅವತ್ತು ಕೂಡ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಹಾಗಾಗಿ ನೀವು ಹೇಳಬೇಕು, ಯು ಮಸ್ಟ್ ಸ್ಪೆಲ್ ಔಟ್. ಸೊ ಯು ಬೀಯಿಂಗ್ ದ ಚೀಫ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್, ಅವ್ರು ಹೇಳ್ತಾರೆ ನಮ್ಮ ಕುಮಾರಸ್ವಾಮಿ ಅವರು 15 ದಿವಸ ತಡೀರಿ, ಕಾಮತಿನ ಸಾಕ್ಷಿ ಅಂತ ತರಿ, ನೀವು ಇವತ್ತೇ ಸಾಕ್ಷಿ ನಿಮ್ಮ ಹತ್ರ ಇಲ್ಲ, 15 ದಿವಸ ಎಲ್ಲಿ ತತ್ತೀರಿ? ಆಮೇಲೆ ಅವರು ಹೀಗೆ ಸುಮ್ಮನೆ ಹಿಟ್ ಆ್ಯಂಡ್ ರನ್. ಒಬ್ಬ ದೊಡ್ಡ ದೊಡ್ಡ ಲೀಡರ್ಗಳು ಈ ಥರ ಆಗ್ಬಿಟ್ರೆ ಜನ ಏನು ತಿಳ್ಕೋಬೇಕು? ಬಿಟ್ಕಾಯಿನ್ ನಿಮಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ, ರೀಡು ಮಾಡಿದವರು ನೀವು, ಹೊಸ ವ್ಯಾಖ್ಯಾನ ಮಾಡಿದವರು, ಡಿಲಿಮಿಟೇಷನ್ಗೆ ಹೊಸ ವ್ಯಾಖ್ಯಾನ ಕೊಟ್ಟವರು ನೀವು, ರೀಡು ತಾವು CM ಇದ್ದಾಗ. ಮತ್ತೆ ಹೇಳಿ, ಮತ್ತೆ ಇದೇನು ಬಿಟ್ಕಾಯಿನ್ ಇದು? ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಒಂಥರ ಮಾಯಾವಿ ಥರ ಹೋಗ್ತಾ ಇದೆ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಎಳೆಯುವಂಥದ್ದಲ್ಲ. ಮುಖ್ಯಮಂತ್ರಿ ಏನೋ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಎಲ್ಲರ ವಿಶ್ವಾಸದಲ್ಲಿ ಇವತ್ತು ನೆರವೇರಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ, ಮತ್ತು ಬಹಳ ಸಮಾಧಾನಕರವಾಗಿ ರಾಜ್ಯವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಎಬ್ಬಿಸುವಂಥದ್ದು ನಮ್ಮ ಯಾವುದೇ ಕಾಂಗ್ರೆಸ್ಸಿನ ಲೀಡರ್ಗಳಿಗೆ ಇದು ಶೋಭಾಯಮಾನ ಅಲ್ಲ. ಅದೇನಾದ್ರು ಇದ್ರೆ ಹೇಳಿ, ನೀವು ಸ್ಪೆಲ್ ಔಟ್. ಅದು ಬಿಟ್ಟು ಇಲ್ಲ ಅಲ್ಲಿ ಬೆಕ್ಕು ಇಲ್ಲಿ ಈ ಕಡೆಯಿಂದ ಹೋಯಿತು, ಬೆಕ್ಕು ಆ ಕಡೆಯಿಂದ ಬಂತು, ನೋ, ದಟ್ಸ್ ನಾಟ್. ಯಾರೋ ಬೇರೆ ವರ್ಕರ್ಸ್ ಹೇಳಿ, ಫಾರ್ಮರ್ ಚೀಫ್ ಮಿನಿಸ್ಟರ್ ಹೂ ಡೆಲ್ಟ್ the finance department for 14 annual budgets. ನೀವು ಹೇಳಲ್ಲ, ಮತ್ತೆ ಇನ್ಯಾರು ಕೇಳಬೇಕು? ಮತ್ತು ಕುಮಾರಸ್ವಾಮಿಯವರು ನೀವು ಅಷ್ಟೇ ಮುಖ್ಯಮಂತ್ರಿ, ವಿತ್ತ ಮಂತ್ರಿ ಎರಡೂ ಆಗಿದ್ವಿ. ಹೇಳಿ, ಇಲ್ಲ ನೀವು ಹೇಳಿ ಅಂದರೆ ರೈಸ್ ಮಾಡಿರೋರು ನೀವು ಹೇಳಬೇಕೆ ಹೊರತು ಯಾರು ಹೇಳ್ಬೇಕಿಲ್ಲ. ಹಾಗಾಗಿ ಅನಾವಶ್ಯಕವಾಗಿ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಿ ಯಾರಿಗೂ ಇದು ಗೊಂದಲ ಎಬ್ಬಿಸೋದು ಬೇಡ ಅಂತ ವಿನಂತಿ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು 2017 ಗಲಾಟೆ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಲ್ಲಿ ಇದೇ ನಲ್ಪಾಡ್, ಇನ್ನೊಬ್ರು ಯಾರು ವಿದ್ವತ್ಗೆ ಸಾಯ ಮಟ್ಟು ಹೊಡೆದಾಕಿದ್ದ ನಲ್ಪಾಡ್. ಅದರಲ್ಲಿ ಈಗ ಗೊತ್ತಾಗ್ತಾ ಇದ್ದಿಲ್ಲ ಇದೆ ಅಂತೇಳಿ, ಡೀಲಿಂಗ್ಸ್ ಇದೆ ಬೇರೆ ಬೇರೆ ಥರದ್ದು ಅಂಥೇಳಿ. ಹಾಗಾಗಿ ನೀವೇನು ಮಾಡಿದ್ರಿ ಕಾಂಗ್ರೆಸ್ನವರು? ಪಾಪ ಅವ್ನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಅವ್ನು ಗೆದ್ದ ಮೇಲೆ ನಿನ್ನ ಮೇಲೆ ಆಪಾದನೆ ಇದೆ, ನೀನು ಮಾಡ್ಲಿಕ್ಕೆ ಬರೋದು. ವಾಟ್ ಈಸ್ ದಟ್ ಆಪಾದನೆ? ಏನು ಹೇಳಿ, ಅದ್ರ ಆಪಾದನೆ ಏನು? ನಲ್ಪಾಡ್ ಮೇಲಿದ್ದಂಥ ಆಪಾದನೆ ಏನು ಗೊತ್ತಾಗುತ್ತಾ ಅವನು? ಇನ್ನು ಮೈಸೂರು ಚಾಮರಾಜನಗರ ದ್ವಿಸದಸ್ಯ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಜೆಡಿಎಸ್ MLC ಸಂದೇಶ್ ನಾಗರಾಜ್ಗೆ ಬಿಜೆಪಿ ಟಿಕೆಟ್ ನೀಡುವಂತಹ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಕಳೆದ ಬಾರಿ ಹಿಂದುಳಿದ ವರ್ಗದ ರಘುಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಲಾಗಿತ್ತು. ಆಗ ರಘು ಅವರು 10 ಕೋಟಿ ಸಾಲವನ್ನ ಮಾಡಿಕೊಂಡು ಇನ್ನೂ ತೀರಿಸಿಲ್ಲ. ಸಂದೇಶ್ ನಾಗರಾಜ್ಗೂ ಬಿಜೆಪಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸಂದೇಶ್ ನಾಗರಾಜು ಇನ್ನೂ ಬಿಜೆಪಿಯನ್ನೇ ಸೇರಿಲ್ಲ. ಪಕ್ಷಕ್ಕೆ ಸೇರದವರಿಗೆ ಚುನಾವಣೆ ಟಿಕೆಟ್ ಕೊಡಲು ಹೇಗೆ ಸಾಧ್ಯ? ಪಕ್ಷಕ್ಕೆ ದುಡಿಯುವವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿದ್ರು. ನಾವು ಲಾಸ್ಟ್ ಟೈಮ್ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗ ಯಾರು ರಘು,
ಅವನಿಗೆ ಕೊಟ್ಟು 10 ಕೋಟಿ ಸಾಲ ಮಾಡಿಸಿದ್ದೀನಿ. ಅವ್ನು ಸಾಲವೇ ತೀರಿಲ್ಲ. ಈಗಾಗಲೇ ತೊಗೊಂಡೋಗಿ ಇನ್ನೊಬ್ಬನಿಗೆ ಕೊಡ್ತೀನಿ ಅಂತಂದರೆ BJPಗೂ ಈ ನಾಗರಾಜ್ಗೂ ಏನು ಸಂಬಂಧ? ಅವ ಇನ್ನೂ BJPನೇ ಸೇರಿಲ್ಲ. ಏನ್ರಿ ಇದು ಆಟಗಳು? ಅರೆ ಇದೇನು ರಾಜಕಾರಣನೋ ಹುಡುಗಾಟನೋ ಏನಿದು? ಒಬ್ಬ ವ್ಯಕ್ತಿ ಅವನು ಇನ್ನೂ ಇದೇ ಸೇರಿಲ್ಲ, BJP ಪಾರ್ಟಿನೇ ಸೇರಿಲ್ಲ, ಅವನು ತೊಗೊಂಡೋ ಕ್ಯಾಂಡಿಡೇಟ್ ಅಂತೀರ ನೀವು? ಎಷ್ಟು ಮಟ್ಟಿಗೆ ಇದು? ಹಾಗಾದ್ರೆ ಒಪ್ಪಲ್ಲ ಅದನ್ನು. ಕೊಡಿ, ರಘು ಕೊಡಿ. ಈಗ ಹಿಂದೆ ಕೊಟ್ಟಿದ್ದೀರ ಅವನಿಗೆ, ದುಡ್ಡು ಖರ್ಚು ಮಾಡ್ಕೊಂಡವನು, ಸಾಲ ಮಾಡ್ಕೊಂಡವನು, ಪಾರ್ಟಿಲಿ ಕೆಲಸ ಮಾಡ್ತಾ ಇದ್ದಾರೆ. ಕೊಡಿ ಅಂತ ಅವ್ರಿಗೆ. ನಾಗರಾಜ್ ಬರಲಿ, ಪಾರ್ಟಿಲಿ ಕೆಲಸ ಮಾಡಲಿ. ಮತ್ತು ವಯಸ್ಸು ಬೇರೆ ಆಗಿದ್ದೆ. ಈಗ BJP ನೀತಿನಲ್ಲಿ ಆ ವಯಸ್ಸಿಗೇನು ಮಾಡೋಂಗಿಲ್ಲ. ಹಾಗಾಗಿ ಇವೆಲ್ಲ 108 ಏನಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಟಿಕೆಟ್ ಪಡೆಯಲು 15 ಕೋಟಿ ಬೇಕು ಅಂತ ಹೊಸ ಬಾಂಬ್ ಸಿಡಿಸಿದ ಅವರು ಕೆಪಿಸಿಸಿ ಅಧ್ಯಕ್ಷ DKಶಿ ಟಿಕೆಟ್ ಬಯಸುವವರಿಗೆ ಈ ಮಾತು ಹೇಳಿದ್ದಾರೆ. ಟಿಕೆಟ್ ಬೇಕಾದ್ರೆ 1 ಲಕ್ಷ ನಾನ್ ರಿಟರ್ನಬಲ್ ಫಂಡ್ ಕೊಡಬೇಕು, 15 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿದವರಿಗೆ ಟಿಕೆಟ್ ಎಂದಿದ್ದಾರೆ. ಹೀಗಾದ್ರೆ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗುತ್ತೆ ಹೇಳಿ? ಕಾಂಗ್ರೆಸ್ನಲ್ಲೂ ಕೂಡ ಈಗ ಸಾಮಾಜಿಕ ನ್ಯಾಯ ದೂರವಾಗ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು. 8 ಬೈ ಎಲೆಕ್ಷನಲ್ಲೂ ಕಾಂಗ್ರೆಸ್ನವರು ಆವತ್ತಿದ್ದಂಥ ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ ಮತ್ತೊಂದು ಸರ್ಕಾರ ಆಗಲಿ ಅವ್ರು ಮಾಡಿದಂಥ ಭ್ರಷ್ಟಾಚಾರದ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ. ಯಾರೋ ನಮ್ಮಂಥವ್ರು ಮಾತಾಡ್ತಾ ಬಂದು ಆಡಳಿತ ಪಕ್ಷದಲ್ಲಿ ಇದ್ದವರೇ ಮಾತಾಡೋದು ನಾವು. ಬಟ್ ಕಾಂಗ್ರೆಸ್ನವರು ಚಕಾರ ಎತ್ತಲಿಲ್ಲ. ಈಗ ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಈಗ ಹತ್ರ ಬಂತಲ್ಲ ಎಲೆಕ್ಷನು. ಅದು ಈ MLC ಎಲೆಕ್ಷನ್ ಏನಾಗಿದೆ ಇವತ್ತು? MLC ಎಲೆಕ್ಷನು ನೀವು ಎಂಥದಪ್ಪ, ನಿಮ್ಮ KPCC ಅಧ್ಯಕ್ಷ ನೀವು ಅರ್ಜಿ ಹಾಕ್ಬೇಕಾದ್ರೆ 1 ಲಕ್ಷ ರೂಪಾಯಿ ಡೆಪಾಸಿಟ್, 1 ಲಕ್ಷ ರೂಪಾಯಿ ಡೆಪಾಸಿಟ್, ಆಮೇಲೆ 15 ಕೋಟಿ ರೂಪಾಯಿ ಇದು ಇಡಬೇಕು. 15 ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಕೊಡೋದು. ಎಲ್ಲಿ ಅಲ್ಲಪ್ಪ, ನಮ್ಮ ಪಾರ್ಟಿಗೆ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕೆ ನಾವು ಅವನಿಗೆ ದುಡ್ಡು ಕೊಡ್ಬೇಕಂತೆ. ನಮ್ಮ ಪಾರ್ಟಿಲಿ ಅವನು ಟಿಕೆಟ್ ಕೊಡ್ಬೇಕಾದ್ರೆ ಕಾಂಗ್ರೆಸ್ನವನಿಗೆ 15 ಕೋಟಿಗೆ ಅವನು ಬ್ಯಾಂಕ್ ಗ್ಯಾರಂಟಿ, 1 ಲಕ್ಷ ರೂಪಾಯಿ ನಾನ್ ರಿಟರ್ನಬಲ್ ಡೆಪಾಸಿಟ್. ಎಲ್ಲಿ ಗೊತ್ತಾಗಿದ್ದು? ಎಲ್ಲ ಪಕ್ಷಗಳವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಇವತ್ತು ನಮ್ಮ ಪಾರ್ಟಿ ಏನು ಮಾಡ್ತಾ ಇದ್ದೀವಿ? ನಮ್ಮ ಪಾರ್ಟಿಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ನಿಗ್ರಹ ಮಾಡಲಿಕ್ಕಾಗಲಿಲ್ಲ. ಅದನ್ನೇ ಎತ್ತಿ ತೋರಿಸ್ತಾ ಇದ್ದೀವಿ. ಅದನ್ನು ಶ್ರೀಖಿಯನ್ನ ಬಳಸಿಕೊಂಡು ಕಾಂಗ್ರೆಸ್ ಅನೇಕ ಕೆಲಸಗಳನ್ನ ಮಾಡಿಕೊಂಡಿದೆ ಅಂತ ರಾಜ್ಯ ಬಿಜೆಪಿ ವಕ್ತಾರ MG ಮಹೇಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಟ್ಕಾಯಿನ್ ಪ್ರಮುಖ ಆರೋಪಿ ಶ್ರೀಖಿಯನ್ನ ಬಳಸಿಕೊಂಡು ಕಾಂಗ್ರೆಸ್ ಹಲವು ಕೆಲಸಗಳನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ನಾಯಕರ ಗೆಲುವಿಗಾಗಿ ಕೂಡ ಶ್ರೀಖಿಯನ್ನ ಬಳಸಿಕೊಳ್ಳಲಾಗಿದೆ. ಈ ಬಗ್ಗೆ ಚರ್ಚೆ ಮಾಡಲು ನಾವು ಸಿದ್ಧರಿದ್ದೇವೆ. ಎಲ್ಲದಕ್ಕೂ ಕಾರಣ ಕಾಂಗ್ರೆಸ್ ನಾಯಕರೇ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಶ್ರೀಕಿ ಅಂತ ಏನ್ ನಾವು ಆಪಾದಿತ ಹೇಳ್ತಾ ಇದ್ದೀವಿ, ಅವನನ್ನ ಉಪಯೋಗ ಮಾಡಿ ಯೂತ್ ಕಾಂಗ್ರೆಸ್ಸಿನ ಚುನಾವಣೆಯನ್ನ ರೀಕ್ ಮಾಡ್ತಾರೆ. ಚುನಾವಣೆಯಲ್ಲಿ ನಲ್ಪಡನ್ನ ಗೆದ್ದಿದೆ ಅಂತ ಚುನಾವಣೆಯಲ್ಲಿ ಓಟಿನ ಆಧಾರ ಮೇಲೆ ನಲ್ಪಡ್ ಗೆದ್ದಿದ್ರು. ಅವರು ರಕ್ಷಾರಾಮಯ್ಯ ಮತ್ತೆ ನಲ್ಪಾಡ್ ಮಧ್ಯದಲ್ಲಿ ಒಂದು ಒಪ್ಪಂದವನ್ನ ತರ ಮಾಡಿಬಿಟ್ಟು ನಾನು ಹೇಳಕ್ ಹೋಗ್ತದ್ದು ಅದು ಕಾಂಗ್ರೆಸ್ಸಿನ ಆಂತರಿಕ ವಿಷಯ. ಆದ್ರೆ ಈ ಶ್ರೀಕಿಯನ್ನ ಬಳಸಿಕೊಂಡು ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆಗೂ ಕೂಡ ಕಾಂಗ್ರೆಸ್ ಹೋಗುತ್ತೆ ಅಂತಂದ್ರೆ ಇಡೀ ಈ ಒಂದು ಘಟನಾವಳಿಗಡೆ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗ್ತದೆ. ನೆನ್ನೆ ಗೃಹ ಮಂತ್ರಿಗಳು ಇದನ್ನ ತನಿಖೆ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅದು ಆಂತರಿಕ ವಿಚಾರ ಅಂತ ಆದ್ರೂ ಕೂಡ ನಾನು ನಿಮ್ಮ ಮುಖಾಂತರ ಕಾಂಗ್ರೆಸ್ಸಿಗೆ ಪ್ರಶ್ನೆ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ, ಈ ಯಾರು ಶ್ರೀಕಿದಾನೆ ಆ ಶ್ರೀಕಿಗನ್ನ ಬಳಸ್ಕೊಂಡು ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಏನೆಲ್ಲ ಮಾಡಿರ್ಬೋದು? ನೀವೇ ಕತೆಗಾರರು, ನೀವೇ ಪಾತ್ರದಾರರು, ನೀವೇ ನಿರ್ದೇಶಕರು.
ಆಪಾದನೆ ಮಾತ್ರ ಬಿಜೆಪಿ ಮೇಲೆ ಮಾಡ್ತಾ ಇದ್ದೀರಿ. ನಾನು ಬಹಳ ಹಿಂದೆ ಬೆಂಗಳೂರಿನಲ್ಲೂ ನಾನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸವಾಲು ಹಾಕಿದ್ದೆ, ಕಾಂಗ್ರೆಸ್ಸಿಗರೇ ನಿಮ್ಮ ಹತ್ರ ದಮ್ಮಿದ್ರೆ ತಾವು ಡಾಕ್ಯುಮೆಂಟ್ ತಗೊಂಡ್ಬನ್ನಿ, ಮೈಸೂರಿನ ಟೌನ್ ಹಾಲ್ ಮೈದಾನದಲ್ಲಿ ನಿಮ್ ಜೊತೆ ಈ ವಿಷಯವಾಗಿ ಬಿಜೆಪಿ ಡಿಬೇಟ್ ಮಾಡಕ್ ನಾವು ಸಿದ್ಧ ಇದ್ದೀವಿ. ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಕಳೆದ 16 ತಿಂಗಳಿಂದ ಏನು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ, ಒಂದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತ ಮಾಡಿರುವಂತದನ್ನ ತಾತ್ವಿಕವಾಗಿ ಕೊನೆ ಮಾಡಿಲ್ಲ ಅವರು. ತಾತ್ವಿಕವಾಗಿ ಒಂದೇ ಒಂದು ನೀವು ಪತ್ರಿಕಾ ರಂಗದಲ್ಲಿದ್ದೀರಿ, ತಾವು ಇನ್ವೆಸ್ಟಿಗೇಷನ್. ಇದೇ ತಿಂಗಳ 20ರಂದು ಮೈಸೂರಿನಲ್ಲಿ ಜನಸ್ವರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಿಜೆಪಿ ಮೈಸೂರು ಜಿಲ್ಲಾಧ್ಯಕ್ಷೆ ಮಂಗಳಾ ಸೋಮಶೇಖರ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಈಶ್ವರಪ್ಪನವರ ತಂಡ ಮೈಸೂರನ್ನ ಪ್ರತಿನಿಧಿಸಿದೆ. ಈ ಸಮಾವೇಶದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ಪೂರ್ವಭಾವಿಯಾಗಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಲಾಗಿದೆ ಅಂತ ಮಾಹಿತಿ ನೀಡಿದರು. ರಾಜ್ಯದಲ್ಲಿ 4 ತಂಡಗಳು 4 ವಿಭಾಗಗಳಲ್ಲಿ ಜನ ಸ್ವರಾಜ್ ಯಾತ್ರೆಯನ್ನ ಕೈಗೊಂಡಿದ್ದಾರೆ ನಮ್ಮ ರಾಜ್ಯ ನಾಯಕರು. ಅದರಲ್ಲಿ ನಮ್ಮ ಮೈಸೂರು ವಿಭಾಗದಲ್ಲಿ KS ಈಶ್ವರಪ್ಪನವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಇವರ ನೇತೃತ್ವದ ತಂಡ ನಮ್ಮ ಮೈಸೂರು ಭಾಗಕ್ಕೆ ಬರ್ತಾ ಇದೆ. ಆ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂಥ DV ಸದಾನಂದ ಗೌಡರು ಇದ್ದಾರೆ, ಹಾಗೆ ಕೇಂದ್ರ ಸಚಿವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಕಂದಾಯ ಸಚಿವರಾದಂಥ R ಅಶೋಕ್ ಅವರಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ST ಸೋಮಶೇಖರ್ ಅವರಿದ್ದಾರೆ, ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಹಾಲಪ್ಪಾಚಾರ್ ಅವರಿದ್ದಾರೆ, ಹಾಗೆ ಮೀನುಗಾರಿಕೆ ಮತ್ತು ಬಂದರು ಸಚಿವರಾದಂಥ ಅಂಗಾರ್ ಅವರಿದ್ದಾರೆ, ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ಹಾಗೆ ರಾಜ್ಯ ಉಪಾಧ್ಯಕ್ಷರಾದಂಥ M ಶಂಕರಪ್ಪನವರಿದ್ದಾರೆ. ಸಂಚಾಲಕರಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಶ್ವಥ್ ನಾರಾಯಣ್ ಅವರು ಸಂಚಾಲಕರಿದ್ದಾರೆ. ಸಹ ಸಂಚಾಲಕರಾಗಿ ರಾಜ್ಯ ಕಾರ್ಯದರ್ಶಿಗಳಾದಂಥ ವಿನಯ್ ಬಿದರೆ ಅವರು ಈ ಕಾರ್ಯಕ್ರಮದ ಅಷ್ಟು ರೂಪುರೇಷೆಗಳನ್ನು ಗಮನಿಸುವ ದೃಷ್ಟಿಯಿಂದ ಅವರನ್ನ ಜೋಡಣೆ ಮಾಡಲಾಗಿದೆ. ನಮಗೆ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ನಾವು ಈ ಯಾತ್ರೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪಿ ಕಾಳಿಂಗರಾವ್ ಸಭಾಂಗಣದಲ್ಲಿ ಸುಮಾರು ನಾವು ಅಂದ್ಕೊಂಡಿರೋಂದು 2000ಕ್ಕೂ ಮಿಗಿಲಾಗಿ ಚುನಾಯಿತ ಪ್ರತಿನಿಧಿಗಳು, ಅಂದ್ರೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮಗೆ ಗೊತ್ತಿರೋಂಗೆ 4000 ಮೇಲ್ಪಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿದ್ದಾರೆ. ಹಾಗೆ ನಗರಸಭೆ ಸದಸ್ಯರು, ಪುರಸಭಾ ಸದಸ್ಯರು, ಪಟ್ಟಣ ಪಂಚಾಯಿತಿ ಸದಸ್ಯರು ಎಲ್ಲರನ್ನೂ ಒಳಗೊಂಡಂತೆ ಸುಮಾರು 2,000 ಮೇಲೆ ನಮ್ಮ ನಿರೀಕ್ಷೆ ಇರುವಂತಹದ್ದು ಚುನಾಯಿತ ಪ್ರತಿನಿಧಿಗಳ ಇದು ಒಂದು ಸಮಾವೇಶ ಆಗಿರುತ್ತದೆ. ಅದರಲ್ಲಿ ಇತರೆ ನಮ್ಮ ಕಾರ್ಯಕರ್ತರು ಭಾಗವಹಿಸೋರು ಇರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಅವತ್ತು ಯಶಸ್ವಿಯಾಗಿ ಸುದ್ದಿ ಮುಂದುವರಿಯುತ್ತೆ. ಚಿಕ್ಕದೊಂದು ಬ್ರೇಕ್.
ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪಕ್ಷ ಸಂಘಟನೆ ಹಾಗೂ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ಪರ ಪ್ರಚಾರವನ್ನ ನಡೆಸಲು ಹಮ್ಮಿಕೊಳ್ಳಲಾಗಿರುವಂತಹ ಜನಸ್ವರಾಜ್ ಯಾತ್ರೆಯ ಅಂಗವಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಸಮಾವೇಶದಲ್ಲಿ ಜಗದೀಶ್ ಶೆಟ್ಟರ್, ಸಚಿವ ಸುಧಾಕರ್, ಭೈರತಿ ಬಸವರಾಜು, ಇನ್ನು ಗೋಪಾಲಯ್ಯ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಸೇರಿದಂತೆ ಶಾಸಕರು ಹಾಗೂ ಸಂಸದರು ಭಾಗಿಯಾಗಿದ್ದರು. ಇನ್ನು ಸಮಾವೇಶದಲ್ಲಿ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಜನರ ಮುಂದಿಟ್ಟು ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಸಂದರ್ಭದಲ್ಲಿ ಎರಡೆರಡು ಮೂರೆರಡು ಜಾಗ ಕೂಡ ಇರಬೇಕೆನ್ನುವುದು ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಇದು ಸುಧಾಕರ್ ಅವರು ಹೇಳಿದರು, ಕೇವಲ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸೋಕ್ಕೋಸ್ಕರ ಜಾತಿಗಳ ವಿಷಬೀಜವನ್ನು ಬಿತ್ತು ಇವತ್ತು ಸಮಾಜಗಳನ್ನು ಹೊಡಿತಕ್ಕಂಥ ಜಾತಿಗಳನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈಯಾಗಿರ್ತಕ್ಕಂಥ ಪಕ್ಷ ರಾಜ್ಯದಲ್ಲಿ ಅದು ಕಾಂಗ್ರೆಸ್. ನೆರೆಯ ಕೇರಳದಲ್ಲಿ ನ್ಯೂರೋ ವೈರಸ್ ಆತಂಕ ಮರೆಮಾಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಗಡಿಯಲ್ಲಿ ಐ ಅಲರ್ಟ್ ಮಾಡಲಾಗಿದೆ. ಇನ್ನು ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ತೀವ್ರ ತಪಾಸಣೆ ನಡೆಯುತ್ತಿದ್ದು, ಬಾವಲಿ ಗಡಿ ಭಾಗಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಇದೇ ವೇಳೆ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ನ್ಯೂರೋ ವೈರಸ್ ಹೇಗೆ ಬರ್ತಿದೆ, ಅದರ ಲಕ್ಷಣ ಏನು ಎಂಬುದರ ಬಗ್ಗೆ ಸಿಬ್ಬಂದಿಗೆ ಅರಿವನ್ನು ಮೂಡಿಸಿದರು. ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ರಾಜ್ಯದ ಗಡಿ ಭಾಗದಲ್ಲಿ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಿದರು. ವೈದ್ಯಾಧಿಕಾರಿಗಳಿಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮಾಹಿತಿ ನೀಡಿದ್ದೀವಿ ಡಾಕ್ಟರ್ಗೆ. ಇಲ್ಲಿ ಕೋವಿಡ್ ಮನೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೋರೋ ವೈರಸ್ ಸಮೀಕ್ಷೆನೂ ಮಾಡಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಏನು ಅಂದರೆ ಮನೆ ಭೇಟಿ ಮಾಡಿದಾಗ ಯಾರಿಗಾರು ವಾಮಿಟಿಂಗ್ ಏನಾರು ಇದೆಯಾ, ಬೇದಿ ಆಗ್ತದಾ, ಇದನ್ನು ನೋಡಲಿಕ್ಕೆ ನಾವು ನೋಡಿ ವರದಿಯನ್ನು ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಇದ್ರ ಜೊತೆಗೆ ಇವತ್ತು ನಾವು ದೊಡ್ಡಬೈರನಕೊಪ್ಪದ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೂ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗರಿಗೂ ಇವತ್ತು ನಾವು ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ನಿರಂತರ ಮಳೆಗೆ ಪಾರಂಪರಿಕ ನಗರಿ ಮೈಸೂರು ನಲುಗಿ ಹೋಗಿದ್ದು, ಹಳೆಯ ಕಟ್ಟಡಗಳು ಶಿಥಿಲಗೊಂಡಿವೆ. ಕಳೆದ ಹಲವಾರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಹಳೆಯ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿವೆ. ಕೆಲವೆಡೆ ಕಟ್ಟಡಗಳು ಮಳೆಯ ಹೊಡೆತಕ್ಕೆ ಸಿಲುಕಿ ಕುಸಿದು ಬಿದ್ದಿದ್ದು, ಮಳೆ ಇದೇ ರೀತಿ ಮುಂದುವರೆದರೆ ಪಾರಂಪರಿಕ ಕಟ್ಟಡಗಳು, ಸ್ಮಾರಕಗಳಿಗೂ ಅಪಾಯ ಎದುರಾಗುವಂತಹ ಆತಂಕ ಇದೀಗ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜನತೆ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದು, ಹೆಚ್ಚಿನ ಅನಾಹುತ ಆಗುವ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. टीवी चैनल है। ಮೈಸೂರಿನಲ್ಲಿ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದಿರುವ ಘಟನೆ ಅಗ್ರಹಾರದ ಉತ್ತರಾಧಿ ಮಠದ 4ನೇ ಕ್ರಾಸ್ನಲ್ಲಿ ನಡೆದಿದೆ. ಮನೆ ಮೇಲ್ಛಾವಣಿ ಕುಸಿದ ಪರಿಣಾಮ ವೃದ್ಧ ಮಣ್ಣಿನಡಿ ಸಿಲುಕಿ ನರಳಾಡ್ತಾ ಇದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿ ಮಣ್ಣಿನಡಿ ಸಿಲುಕಿದ್ದ ವೃದ್ಧ ರಾಮನಾಥ್ರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಅಸ್ವಸ್ಥ ವೃದ್ಧ ರಾಮನಾಥ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಸರ್ ಕಾಲ್ ಮೇಲ್ಗಡೆ ಮುಂತಾದಂಗೆ ನಿಂತ್ಕೊಳ್ಳಿ ಸರ್.
ಇನ್ನು ಭಾರೀ ಮಳೆ ಸುರಿದ ಪರಿಣಾಮ ಅಶೋಕ ರಸ್ತೆಯಲ್ಲಿ 3 ಅಂಗಡಿ ಮಳಿಗೆಗಳು ಕುಸಿತವಾಗಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಸತತ ಮಳೆಯಿಂದಾಗಿ ಶಿಥಿಲಾವಸ್ಥೆ ತಲುಪಿದ್ದ ಅಂಗಡಿ ಮಳಿಗೆಗಳು ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ದಿಢೀರ್ ಕುಸಿತಗೊಂಡಿವೆ. ಇನ್ನು ಶಿಥಿಲಾವಸ್ಥೆ ತಲುಪಿದ್ರಿಂದ 2 ಮಳಿಗೆಗಳಲ್ಲಿ ಯಾರೂ ಇರಲಿಲ್ಲ. ಮತ್ತೊಂದು ಮಳಿಗೆಯಲ್ಲಿದ್ದ ಓರ್ವ ವ್ಯಕ್ತಿ ಹೊರಗೋಡಿ ಬಂದು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಳೆ ಇದೇ ರೀತಿ ಮುಂದುವರೆದರೆ ಮತ್ತಷ್ಟು ಹಳೆಯ ಕಟ್ಟಡಗಳು ಕುಸಿಯುವ ಆತಂಕ ಎದುರಾಗಿದ್ದು ಕಟ್ಟಡ ವಾಸಿಗಳು ಭಯದಿಂದಲೇ ದಿನವನ್ನ ದೂಡುತ್ತಿದ್ದಾರೆ. ಇನ್ನು ಮಳೆಯಿಂದ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಶಾಸಕ ಎಲ್ ನಾಗೇಂದ್ರ ಅವರು ಇಂದು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಳೆಯ ಕಟ್ಟಡಗಳಲ್ಲಿ ವಾಸಿಸುತ್ತಿರುವ ಜನರು ಮುನ್ನೆಚ್ಚರಿಕೆಯಿಂದ ಇರುವಂತೆ ಕರೆ ನೀಡಿದ್ದಾರೆ. ಓಕೆ ಸರ್, ಈ ಬಿಲ್ಡಿಂಗ್ ಲಸ್ಕರ್ ಮೂಲ ಅಂತಕ್ಕಂಥದ್ದು ಇದು ವಾರ್ಡ್ ನಂಬರ್ 26 ಬರ್ತಾ ಇದು ಚರ್ಚ್ ಸರ್ಕಲಲ್ಲಿದೆ. ಇದು ಏನಾಗಿದೆ, ಲಸ್ಕರ್ ಮೂಲ ಅಂತಕ್ಕಂಥದ್ದು ತುಂಬ ಓಲ್ಡ್ ಏರಿಯಾ, ಮೈಸೂರು ನಗರಕ್ಕೆ ತುಂಬ ಹಳೆಯ ನಗರ. ಅದಕ್ಕೆ ನಾವು ಹಳೆಯ ನಗರ ಆದ್ದರಿಂದ ಇಲ್ಲಿ ಬಿಲ್ಡಿಂಗ್ಗಳು ತುಂಬ ಶಿಥಿಲ ಆಗಿದೆ. ಶಿಥಿಲ ಆದಕ್ಕೋಸ್ಕರ ನಾವು ಇವತ್ತು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡ್ತಾ ನಗರ ಪಾಲಿಕೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ವರ್ ಬಂದಿದ್ದಾರೆ. ಈ ಭಾಗದ ನಮ್ಮ ಮುಖಂಡರುಗಳೆಲ್ಲರೂ ಸಹ BJP ಮುಖಂಡರುಗಳೆಲ್ಲ ಬಂದಿದ್ದಾರೆ. ಮೋಲಾದವರು ಸಮಸ್ಯೆ ಇಷ್ಟೇ, ಇದು ಚರ್ಚ್ ಬಿಲ್ಡಿಂಗ್ ತುಂಬ ಓಲ್ಡ್ ಬಿಲ್ಡಿಂಗು, ಶಿಥಿಲ ಆಗಿತ್ತು. ಮೊದಲು ಸಹ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಅದು ಸಹ ಅಲ್ಲಿ ಮಳಿಗೆಗಳಿರೋದ್ರಿಂದ ಅದನ್ನು ತೆರವು ಮಾಡಿಸೋಕ್ಕೆ ಕಷ್ಟ ಆಗಿತ್ತು. ಈಗ ಸಂಪೂರ್ಣವಾಗಿ ಈ ಬಿಲ್ಡಿಂಗ್ ಅಂತೂ ತೆರವು ಮಾಡಿಸ್ತೀನಿ. ಇದಲ್ಲದೆ ಮೈಸೂರು ನಗರದಲ್ಲಿ ಈ ಥರ ಯಾವುದೇ ಶಿಥಿಲ ಆಗಿದೆ ಎಲ್ಲ ಬಿಲ್ಡಿಂಗ್ಗಳಿಗೆ ನಾನು ಕಮಿಷನರ್ಗೆ ನೋಟಿಸ್ ಕೊಡೋಕ್ಕೆ ಕೇಳಿದ್ದೀನಿ. ಅದೇ ರೀತಿ ಕಡೆಯ ಚಿತ್ರಗಳು ಸಹ ಭಾಳ ಶಿಥಿಲ ಆಗಿದೆ. ಅದೇ ರೀತಿ ಮೈಸೂರು ನಗರದ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಏನಿದೆ, ಹಾಗೆಯೇ ಮಾರ್ಕೆಟ್ ಏನಿದೆ, ಈ ಮಾರ್ಕೆಟ್ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಇವು ಸಹ ಶಿಥಿಲ ಆಗಿದೆ. ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ದಯಮಾಡಿ ಸಹಕಾರ ಕೊಡಬೇಕು. ಇವತ್ತು ಪ್ರಾಣಹಾನಿ ಆದರೆ ಯಾವ ವ್ಯಾಪಾರಸ್ಥರು ಸಹ ಬಂದು ಅವರಿಗೆ ಪ್ರಾಣಹಾನಿಯನ್ನು ತುಂಬಿಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇರೋದೇನೆಂದರೆ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ನಿಮ್ಮ ಜೀವ ಇದ್ದರೆ ಇನ್ನೊಂದು ಮನೆ ಕಟ್ಬೋದು. ನೀವೇ ಉಳಿಲಿಲ್ಲ ಅಂದರೆ ನೀವು ಯಾವುದೇ ರೀತಿ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದೇನಾದರೂ ಇದು ಕೆಳಗಡೆ ಯಾರಾದರೂ ಸಿಗಕತ್ತಿದೆ ಪ್ರಾಣಿ ಹಾನಿ ಆಗ್ತಾಯಿದೆ. ಮೈಸೂರಿನಲ್ಲಿ ಭಾರೀ ಮಳೆ ಸುರಿತಾ ಇರುವಂತಹ ಪರಿಣಾಮ ಚಾಮುಂಡಿ ಬೆಟ್ಟದಲ್ಲಿ ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿದೆ. ರಸ್ತೆ ನವೀಕರಣಗೊಂಡು ಕೆಲವೇ ದಿನಗಳಲ್ಲಿ ರಸ್ತೆ ಕುಸಿತ ಕಂಡಿದ್ದು ನಂದಿ ವಿಗ್ರಹ ಸಂಪರ್ಕ ಮಾಡುವ ರಸ್ತೆಯಲ್ಲಿ ಮತ್ತೆ ಅವಾಂತರ ಸೃಷ್ಟಿಯಾಗ್ತಾ ಇದೆ. 20 ಅಡಿ ಇದ್ದ ಕುಸಿತ ಇದೀಗ 500 ಮೀಟರ್ ವರೆಗೆ ವ್ಯಾಪಿಸಿದೆ. ಗುಡ್ಡ ಕುಸಿತದ ಜೊತೆಗೆ ಮರಗಳು ಕೂಡ ರಸ್ತೆಗೆ ಉರುಳಿದ್ದು ಅಲ್ಲಿಗೆ ಯಾರೂ ತೆರಳದಂತೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಮೈಸೂರಿನಲ್ಲಿ ಸುರಿತಾ ಇರುವಂತಹ ಮಳೆಯು ಅಪಾಯಗಳಿಗೆ ಎಡೆ ಮಾಡಿಕೊಡುತ್ತಿದ್ದು ಜನತೆ ಮತ್ತಷ್ಟು ಭಯಭೀತರಾಗುತ್ತಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಹಿರಿಕೆರೆ ಏರಿ ಬಿರುಕು ಕಂಡಿದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದ ಹಿರಿಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕೆರೆಯಾಗಿದ್ದು 1 ತಿಂಗಳಿನಿಂದ ಸುರಿತಾ ಇರುವಂತಹ ಮಳೆಯಿಂದ ತುಂಬಿ ಕೋಡಿ ಬೆತ್ತಿದೆ. ದೊಡ್ಡ ಅನಾಹುತ ಆಗುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಕೆರೆ ಒಡೆದು ಹೋಗೋದ್ರಲ್ಲಿ ಅನುಮಾನವಿಲ್ಲ. ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಕೆರೆ ಏರಿ ಬಿರುಕು ಸರಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಗ ದೊಡ್ಡ ಮಳೆ ಊರ್ಬಿಟ್ರ ಓವರ್ಫ್ಲೋ ಆಯ್ತದೆ ನೀರು. ಪ್ರಚೋದನಾಕಾರಿ, ಸಂವಿಧಾನ ವಿರೋಧಿ, ಕಾನೂನು ಬಾಹಿರ ಹೇಳಿಕೆಗಳನ್ನು ನೀಡುತ್ತಾ ಕೋಮುದ್ವೇಷ ಹರಡುವ ಮತ್ತು ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಕೆಲ ನಾಯಕರ ಹೇಳಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಾ ಇರುವಂತಹ ನಾಯಕರ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನು ಬಾಹಿರ ಹೇಳಿಕೆ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇತ್ತೀಚೆಗೆ ಮೈಸೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಈ ನಾಡಿನ ಖ್ಯಾತ ಸಂಗೀತಗಾರರಾದಂಥ ನಿರ್ದೇಶಕರಾದಂತಹ ಹಂಸಲೇಖ ಅವರು ಈ ಸಮಾಜದ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆಯನ್ನು ಕುರಿತಂಗೆ ಒಂದಷ್ಟು ಸತ್ಯ ವಾಸ್ತವ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ.
ಅದು ಪೇಜಾವರ ಶ್ರೀ ಅವರು ಕೂಡ ಏನು ದಲಿತರ ಮನೆಗೆ ಬಂದು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರು ದಲಿತರ ಮನೆಗೆ ಬರೋ ಬದಲಿಗೆ ಅವರೇ ದಲಿತರನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಆ ಮಠಕ್ಕೆ ಕರ್ಕೊಂಡೋಗಿ ಪಂಕ್ತಿ ಭೋಜನ ಸರಿಸಮಾನವಾದ ಭೋಜನ ಕೊಟ್ಟರೆ ಅಲ್ಲಿ ನಿಜವಾದ ಸಮಾನತೆ ಅಥವಾ ಒಂದು ಸಂವಿಧಾನದ ಆಶಯಕ್ಕೆ ನಿಜವಾದ ಅರ್ಥ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡಿದ್ದಾರೆ. ಅದು ಸರಿಯಾಗಿದೆ, ಸಂವಿಧಾನ ಪರವಾಗಿದೆ. ಇಂತಹ ಒಂದು ಏನು ಬ್ರಾಹ್ಮಣ್ಯ ಮನಸ್ಥಿತಿ ಉಳ್ಳಂತಹ ಪ್ರತಾಪ್ ಸಿಂಹ ಅಂತ ಸಂಸದರು ಸೇರಿದಂಗೆ ಹಲವಾರು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಕ್ಷಮೆ ಕೇಳಬೇಕು, ಏನೋ ಭಾರಿ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಅವ್ರಿಗೆ ಒಂದು ಒತ್ತಡ ಹಾಕಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದು ಪಕ್ಕ ಕಮ್ಯುನಲ್ ಮೈಂಡ್, ಇದು ಕೋಮು ಮನಸ್ಥಿತಿ. ಜೊತೆಗೆ ಈಗೇನು ಬಿಟ್ಕಾಯಿನ್ ಹಗರಣ ನಮಗೆಲ್ಲ ಜಗತ್ ಜಾಹೀರಾತಾಗ್ತಾ ಇದೆ, ಇಡೀ ಪ್ರಪಂಚ ಈ ಕಡೆ ತಿರುಗಿ ನೋಡ್ತಿದೆ, ಏನಪ್ಪ ಇದು ಕರ್ನಾಟಕದಲ್ಲಿ ಬಿಟ್ಕಾಯಿನ್ ಹಗರಣ ಅಂತೇಳಿ. ಇಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಪ್ರಿಯಾಂಕ ಖರ್ಗೆ ಅವರು ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಆದರೆ ಅದು ತನ್ನ ಜವಾಬ್ದಾರಿಯನ್ನು ಮರೆತು ತನ್ನ ಅಂಧಾಭಿಮಾನಿಗಳ ಮುಖಾಂತರ ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ, ಜನರ ಮನಸ್ಸಿನಿಂದ ಬಿಟ್ಕಾಯಿನ್ನ ತರಲಿಕ್ಕೆ ಅನಾವಶ್ಯಕವಾಗಿ ಹಂಸಲೇಖರ ಪ್ರಕರಣ ತಂದಿದ್ದಾರೆ. ಹಂಸಲೇಖರವರ ಪ್ರಕರಣ ಅವರ ಹೇಳಿಕೆ ಸರಿಯಾಗಿದೆ. ಅವ್ರ ಹೇಳಿಕೆ ನಮ್ಮೆಲ್ಲರ ಹೇಳಿಕೆ, ಅವರ ಹೇಳಿಕೆಗೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇಂತಹ ಅನಾವಶ್ಯಕವಾಗಿ ಸೃಷ್ಟಿ ಮಾಡ್ತಕ್ಕಂಥವ್ರ ವಿರುದ್ಧ ಸರ್ಕಾರ. ಪ್ರತಾಪ್ ಸಿಂಹ ಒಬ್ಬ ಸಂಸದನಾಗಿ ಗೌರವಾನ್ವಿತ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಯಾವ ರೀತಿ ಮಾತನಾಡಬೇಕು ಎಂಬುದನ್ನು ಕಲಿತುಕೊಳ್ಬೇಕು ಅಂತ ದಲಿತ ಮುಖಂಡ ಡಿಎನ್ ನಟರಾಜ್ ಕಿಡಿಕಾರಿದ್ದಾರೆ. ಪ್ರಿಯಾಂಕ ಖರ್ಗೆ ಗಂಡೋ ಹೆಣ್ಣು ಎಂಬ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಚಾಮರಾಜನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯುವಕರು ನಿಮ್ಮ ಮೇಲೆ ಬಹಳ ವಿಶ್ವಾಸವನ್ನ ನಂಬಿಕೆಯನ್ನ ಇಟ್ಟು ಮತ ಹಾಕಿದ್ದಾರೆ. ನೀವು ಇಂತಹ ಅಸಂಬದ್ಧ ಹೇಳಿಕೆ ನೀಡಿ ಅವರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರದು. ನೀವು ಕ್ಷಮೆಯಾಚಿಸಬೇಕು. ನೀವೇನಾದ್ರೂ ಬೀದಿಗಿಳಿದ್ರೆ ಸುಮ್ಮನಿರಲ್ಲ, ಇಡೀ ಸಮುದಾಯ ನಿಮ್ಮ ಮೇಲೆ ಬೀಳುತ್ತೆ ಅಂತ ಎಚ್ಚರಿಸಿದ್ರು. ಗಂಡು ಹೆಣ್ಣು ಅಂತ ಗೊತ್ತಾಗಬೇಕಾಗಿರೋದು ಅವ್ರಿಗೆ. ವ್ಯಭಿಚಾರಿಗಳಿಗೆ ಅವೆರಡು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇವ್ರಿಗೆ ಒಬ್ಬ ಸಂಸದರಾಗಿ ಒಂದು ಗೌರವಾನ್ವಿತ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಸೌಜನ್ಯಯುತವಾಗಿ ಮಾತಾಡೋದನ್ನ ಮಿಸ್ಟರ್ ಪ್ರತಾಪ್ ಸಿಂಹ ಅವರು ಕಲ್ತ್ಕೋಬೇಕು. ನಿಮ್ಮ ಯುವಕರು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡು ಮತ ಹಾಕಿದ್ದಾರೆ. ಆ ಯುವಕರಿಗೆ ಅವಮಾನ ಮಾಡಿದಂಥ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಮಾಡ್ತಾಯಿದ್ದಾರೆ. ನಿಮಗೆ ನಿಮ್ಮ ಸಂಸತ್ ಮೇಲೆ ಮತ್ತು ಮತದಾರರ ಮೇಲೆ ಗೌರವ ಇದ್ದರೆ ಈ ರೀತಿ ಮಾತುಗಳನ್ನ ಅಸೌಜನ್ಯವಾದಂಥ ಮಾತುಗಳನ್ನ ಮತ್ತು ಕೆಟ್ಟ ಮಾತುಗಳ ಪದ ಬಳಕೆಯನ್ನು ಮಾಡೋದು ಬಿಟ್ಟು ತಾವು ಗೌರವಯುತವಾಗಿ ನಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮನವಿ. ನೀವು ಇದೇ ರೀತಿ ದಲಿತರ ಮೇಲೆ, ಸಂವಿಧಾನದ ಮೇಲೆ ಮತ್ತು ದಲಿತ ನಾಯಕರುಗಳ ಮೇಲೆ, ಖರ್ಗೆಜಿಯವ್ರ ಮೇಲೆ ನೀವು ಅಗೌರವಯುತವಾಗಿ ಮಾತಾಡಿದ್ರೆ ನಾವು ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾವೇನು ಸಣ್ಣ ಜನ ಅಲ್ಲ. ಇವತ್ತು ನಾವೇನಾದರೂ ಬೀದಿಗೆ ಬಂದರೆ ನಿಮ್ಮನ್ನು ಎಲ್ಲಿಗೋದ್ರೂ ಬಿಡಲ್ಲ. ಕ್ಷಮೆ ಯಾಚನೆ ಮಾಡ್ಬೇಕು. ನೀವು ಪ್ರತಾಪ್ ಸಿಂಹ ಅವರೇ, ನೀವು ಕ್ಷಮೆ ಯಾಚನೆ ಮಾಡಬೇಕು. ನಿಮಗೆ ಪರೀಕ್ಷೆನೇ ಮಾಡಿಸ್ಕೋಬೇಕು ಅಂತಂದರೆ ನೀವು ಬನ್ನಿ, ಅವ್ರು ಪರೀಕ್ಷೆ ಮಾಡ್ತಾರೆ. ಗಂಡ ಹೆಣ್ಣು ಅಂತ ಅವರೇ ನೋಡ್ತಾರೆ. ಏನ್ರಿ ನಿಮ್ಮ ಪದ ಬಳಕೆ? ನಿಮಗೆ ಗೌರವ ಬೇಡವಾ? ಒಬ್ಬ ಸಂಸದರಾಗಿ ನಿಮಗೆ ಗೌರವ ಬೇಡವಾ? ನಿಮಗೆ ಗೌರವ ಇಲ್ಲದೆ ಅಸೌಜನ್ಯವಾಗಿ ಮಾತಾಡೋದನ್ನ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಸಮುದಾಯದ ಪರವಾಗಿ ನಾನು ಖಂಡಿಸ್ತೇನೆ. ನಿಮಗೆ ಧಿಕ್ಕಾರವಿರುತ್ತೆ. ಈ ಮಾತಿಗೆ ನೀವು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಇಡೀ ಸಮುದಾಯ ನಿಮ್ಮ ಮೇಲೆ ಬೀಳಬೇಕಾಗುತ್ತೆ. ಹಾಗೆ ಗೋ ಮಧುಸೂದನ್ ಅವರು ಕೂಡ ಟಿಪ್ಪು ಅವ್ರ ಬಗ್ಗೆ ಸ್ವಚ್ಛ ಮಾತುಗಳಿಂದ ಮಾತಾಡಿದ್ದಾರೆ. ಈ ಮಾತನ್ನು ಕೂಡ ಅವರು ವಾಪಸ್ ತಗೋಬೇಕು. ನೀವೆಲ್ಲ ಜನಪ್ರತಿನಿಧಿಯಾಗಿ ಸಮಾಜ ಕಟ್ಟುವಂಥ ನಾಯಕರುಗಳು. ನೀವು ಎಲ್ಲ ಸಮುದಾಯ, ಎಲ್ಲ ಧರ್ಮ, ಎಲ್ಲದೂ ಒಂದೇ. ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ನಗರ ಪಾಲಿಕೆ ಮುಂಭಾಗ ಜಮಾಯಿಸಿದ ಎಸ್ಡಿಪಿಐ ಕಾರ್ಯಕರ್ತರು ಶಾಸಕ ತನ್ವೀರ್ ಸೇಠ್ ಹಾಗೂ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದರೂ ಪರಿಹಾರ ಸಿಕ್ಕಿಲ್ಲ. ದಿನನಿತ್ಯ ಸುರಿದಾರುವಂತಹ ಮಳೆಯಿಂದಾಗಿ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗಿವೆ. ರಸ್ತೆಗಳ ಗುಂಡಿ ಮುಚ್ಚದಂತಹ ಪರಿಣಾಮ ವಾಹನ ಸವಾರರು ಅಪಘಾತದ ಭಯದಿಂದ ಸಂಚಾರ ಮಾಡುತ್ತಿದ್ದಾರೆ. ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಎನ್ಆರ್ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ ಅಂತ ಕಿಡಿಕಾರಿದ್ರು.
ನಗರದ ಅದರಲ್ಲೂ ಮೈಸೂರು ನಗರದ ನರಸಿಂಹರಾಜ ಕ್ಷೇತ್ರ ಏನಿದೆ ಅದರ ಪರಿಸ್ಥಿತಿ ವಿಪರೀತ ಹದಗೆಟ್ಟಿದ್ದು, ರಸ್ತೆಗಳು, ಕುಡಿಯುವ ನೀರು, ಮಳೆ ನೀರಿನ ಚರಂಡಿಗಳು ಇವೆಲ್ಲವೂ ಕೂಡ ಅವ್ಯವಸ್ಥೆಗೆ ಒಳಪಟ್ಟಿವೆ. ಇದರ ಶೀಘ್ರ ದುರಸ್ತಿಗಾಗಿ ಒತ್ತಾಯಿಸಿ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ಏನಿದೆ ಅದನ್ನು ಖಂಡಿಸಿ ಪ್ರತಿ ಬಾರಿ ಮನವಿ ನೀಡ್ತಾ ಹೋಗ್ತಾ ಇದ್ದೇವೆ. ಮಳೆಗಾಲಕ್ಕೂ ಮುಂಚೆನೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇವೆ. ಮಳೆಗಾಲಕ್ಕೂ ಮುಂಚೆನೂ ಕೂಡ ಇದ್ರ ಬಗ್ಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ರೀತಿ ಪರಿಸ್ಥಿತಿ ಆಗ್ಬೋದು, ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ. ಆದರೂ ಕೂಡ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ತೋರ್ತಾ ಇದೆ. ಸಂಬಂಧಪಟ್ಟ ಶಾಸಕರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರುಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇವೆಲ್ಲವನ್ನು ಖಂಡಿಸಿ ಇವರ ನಿರ್ಲಕ್ಷ್ಯದಿಂದ ಅನೇಕ ರೀತಿಯ ಅವಘಡಗಳು ಉಂಟಾಗಿವೆ. ರಸ್ತೆಗಳಲ್ಲಿ ಗುಂಡಿ ಬಿದ್ದೋಗಿದೆ. ಗುಂಡಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಹುಡುಕಾಡುವಂಥ ಪರಿಸ್ಥಿತಿ ಆಗಿದೆ. ಅನೇಕ ಮನೆಗಳು ಕುಸಿದು ಬಿದ್ದೋಗಿವೆ. ಅದನ್ನು ಮುಂಚೆನೇ ನೀವು ಗುರುತು ಮಾಡಬೇಕಾಗಿತ್ತು, ಅವರಿಗೆ ಮುನ್ನೆಚ್ಚರಿಕೆ ಕೊಡಬೇಕಾಗಿತ್ತು. ಪ್ರಾಣ ಹಾನಿಯಾಗುವ ಸಂಭವ ಕೂಡ ಇತ್ತು. ನಗರದ ಅನೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಹೂಳೆತ್ತುವ ಕೆಲಸ ಆಗಬೇಕಿತ್ತು. ಅದು ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಆಗಿಲ್ಲ. ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ನಾವು ಇಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದರ ಮಧ್ಯೆ ತಾವು ಗಮನಿಸಿದಂಗೆ ಕೆಲವು ದಿನಗಳ ಹಿಂದೆ, ಸುಮಾರು 1 ತಿಂಗಳ ಹಿಂದೆ, ನಗರದ ಗ್ರಾಮಾಂತರ ಬಸ್ ನಿಲ್ದಾಣದ ಪ್ರದೇಶದ ಬಳಿ ಮರ ಬಿದ್ದು ಒಬ್ಬ ಆಟೋ ಡ್ರೈವರು ಅವರು ಕೂಡ ತೀರ್ಕೊಂಡ್ರು. ಅವರಿಗೆ ಸೂಕ್ತ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಿದ್ರ ಜೊತೆಗೆ ಈ ರೀತಿಯ ಮರಗಳು ಎಲ್ಲೆಲ್ಲಿವೆ ಇದನ್ನ ತೆರವುಗೊಳಿಸಬೇಕು ಅಂತ ಕೂಡ ಮನವಿ ಮಾಡಿದ್ವು. ಮೇಯರ್ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿದಾಗ ಮೇಯರ್ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸೋದಲ್ಲದೆ ನಮಗೆ ಏನು ಹೇಳಿದ್ರು ಅಂತಂದ್ರೆ, ನೀವೇ ಹೋಗಿ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಅವ್ಯವಸ್ಥೆ, ಈ ರೀತಿಯ ನಿಸ್ಸಹಾಯಕತೆ, ನಗರ ಪಾಲಿಕೆಯ ನಿಸ್ಸಹಾಯಕತೆಯನ್ನು ನಾವು ಖಂಡಿಸ್ತೇವೆ. ನಗರದ ಪ್ರಥಮ ಪ್ರಜೆಯಾಗಿ ಅವರು ಒಂದು ವಿರೋಧ ಪಕ್ಷವನ್ನು, ಒಂದು ಜನಪರ ಪಕ್ಷವನ್ನು ನೀವು ಅರಣ್ಯಾಧಿಕಾರಿಗಳ ಕಚೇರಿಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದು ಎಷ್ಟು ಸೂಕ್ತ? ಈ ಬಗ್ಗೆ ಅವರಿಗೆ ನಾವು ಹೇಳಿಕೆನೂ ಆವತ್ತು ಸ್ಪಷ್ಟೀಕರಣನೂ ಕೊಟ್ವಿ. ನೀವೊಮ್ಮೆ ಮನವಿ ಮಾಡಿ ಅಂತ ನಾವು ಅನೇಕ ಬಾರಿ ಮನವಿ ಮಾಡಿದ್ದೀವಿ. ಅವರಿಗೆ ನಾವು ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಅದು ಆದರೂ ಕೂಡ ತೆರವುಗೊಳಿಸಿಲ್ಲ. ಆ ಕಾರಣಕ್ಕಾಗಿ ಈ ರೀತಿ ಅವಘಡ ಆಯಿತು ಅಂತ ಹೇಳಿದ್ರು. ಅಂದ್ರೆ ನೇರವಾಗಿ ಮಹಾನಗರ ಪಾಲಿಕೆ ಮತ್ತು ಅರಣ್ಯಾಧಿಕಾರಿಗಳು ಯಾರಿದ್ದಾರೆ ಅಂದು ಆ ವ್ಯಕ್ತಿ ಯಾರು ತೀರ್ಕೊಂಡಿದ್ದಾರೆ ಅವರ ಸಾವಿಗೆ ಇವರೇ ಕಾರಣ. ಇಷ್ಟಾದರೂ ಒಂದು ಸಾವಾದರೂ ಕೂಡ. ಮೈಸೂರಿನಲ್ಲಿರುವ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಭಾರತ್ ಅರ್ತ್ ಮೂವರ್ಸ್ ಕಾರ್ಖಾನೆಯನ್ನ ಖಾಸಗೀಕರಣ ಮಾಡಲು ಮುಂದಾಗಿರುವ ಕೇಂದ್ರದ ನಿಲುವನ್ನು ಖಂಡಿಸಿ ಕಾರ್ಖಾನೆಯ ನೌಕರರಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಮೆಲ್ ಕಾರ್ಖಾನೆ ಬಳಿ ಜಮಾಯಿಸಿದಂತಹ ನೌಕರರು ಲಾಭದಾಯಕವಾಗಿ ನಡೀತಾ ಇರುವಂತಹ ಕಾರ್ಖಾನೆಯನ್ನ ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಮೆಲ್ಗೆ ಹೂಡಿರುವ ಬಂಡವಾಳವನ್ನ ಹಿಂತೆಗೆದುಕೊಂಡು ಖಾಸಗಿಯವರಿಗೆ ವಹಿಸಲು ನಿರ್ಧರಿಸುವ ಕೇಂದ್ರದ ಕ್ರಮಕ್ಕೆ ಖಂಡನೆ ವ್ಯಕ್ತಪಡಿಸಿದರು. BML ಮಾರಾಟ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ಸಂಸ್ಥೆಗೆ ಬಿಡ್ಡರ್ಸ್ ಭೇಟಿ ಕೊಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಈಗ ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಹಲವಾರು ವರ್ಷಗಳಿಂದ ನಾವು BML ಉಳಿಸಿ ಅನ್ನೋ ಹೋರಾಟನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ತನ್ನ ಒಂದು ಅಸ್ತಿತ್ವದಲ್ಲಿದ್ದಂಥ 54% ಏನು ಶೇರ್ ಬಂಡವಾಳ ಇದೆ ಅದರಲ್ಲಿ 26% ಖಾಸಗಿ ಬಂಡವಾಳಶಾಹಿಗಳಿಗೆ ಕೊಡೋಕ್ಕೆ ಹೊರಟಿದೆ. ಅದನ್ನು ವಿರೋಧಿಸಿ ನಾವು ನಿರಂತರ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಸಹ ನಾವು ಈ ಹೋರಾಟನ ಬಿಡ್ಡರ್ಸ್ ಬಂದಿದ್ದಾರೆ, ಅವರಿಗೆ ಪ್ರತಿಭಟನೆಯಾಗಿ ನಾವು ಈ ಹೋರಾಟನ ಹಮ್ಮಿಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು BMLನ ಮಾರಾಟ ಮಾಡೋಕ್ಕೆ ಬಿಡಲ್ಲ. ಕೇಂದ್ರ ಸರ್ಕಾರ ತನ್ನ ಒಂದು ನಿರ್ಧಾರನ ಹಿಂಪಡಿಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. BME ಉಪಾಧ್ಯಕ್ಷರೇ, ಸಹಪದಾಧಿಕಾರಿಗಳೇ, 20 ವರ್ಷ ಆದರೂ ಸಹ ನಾವು ಲಾಭದಾಯಕ ಮಾಡ್ತಾ ಇದ್ದೀವಿ. ಈ ಲಾಭದಾಯಕ ಹುದ್ದೆ ಮಾಡ್ತಿರ್ತಕ್ಕಂಥ ಒಂದು ಪಬ್ಲಿಕ್ ಸೆಕ್ಟರ್ನ ಅವರು ಪ್ರೈವೇಟೈಸ್ ಮಾಡೋಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು 2014 ಇಸ್ವಿಯಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಒಂದು ಅಂಗಸಂಸ್ಥೆಗಳಾದಂಥ ಬೆಂಗಳೂರು, KGF ಮತ್ತು ಪಾಲಕ್ಕಾಡ್ ಯೂನಿಟ್ ಸಹ ಇದೆ. ಪಾಲಕ್ಕಾಡ್ ಮತ್ತು ಕೇರಳ ಇದೆ. ಅದು ಸಹ ನಾವು ಸಹ ಹೋರಾಟ ಮಾಡ್ತಾ ಬಂದಿದ್ದೀವಿ. ಕೃಷಿ ಚಟುವಟಿಕೆಯಲ್ಲಿ ನಿರತನಾಗಿದ್ದ ರೈತನ ಮೇಲೆ ಚಿರತೆಯೊಂದು ಹಠಾತ್ ದಾಳಿ ನಡೆಸಿರುವಂತಹ ಘಟನೆ ಮೈಸೂರು ಜಿಲ್ಲೆ HT ಕೋಟೆ ತಾಲೂಕಿನ ಬೀರಂಬಳಿಯಲ್ಲಿ ನಡೆದಿದೆ. ಸಿದ್ದಪ್ಪ ಎಂಬುವವರೇ ಚಿರತೆ ದಾಳಿಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ. ಬಾಳೆ ತೋಟದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಿರತವಾಗಿದ್ದಾಗ ಚಿರತೆ ಹಠಾತ್ ದಾಳಿಯನ್ನು ನಡೆಸಿದೆ. ಬಳಿಕ ರೈತನ ಚೀರಾಟದಿಂದ ಭಯಗೊಂಡ ಚಿರತೆ ಸ್ಥಳದಿಂದ ಬೇರೆಗೆದ್ದಿದೆ. ರೈತ ಸಿದ್ದಪ್ಪನ ತಲೆ, ಮೂಗು, ತೊಡೆಗಳಿಗೆ ಗಂಭೀರ ಗಾಯಗಳಾಗಿದ್ದು HT ಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ
ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಚಿರತೆ ದಾಳಿಯಿಂದ ಭಯಭೀತರಾಗಿರುವಂತಹ ಗ್ರಾಮಸ್ಥರು ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ನವೆಂಬರ್ 20ರಂದು ಜನಸ್ವರಾಜ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದ ತಂಡ ಚಾಮರಾಜನಗರಕ್ಕೆ ಆಗಮಿಸಲಿದೆ ಅಂತ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆರ್ ಸುಂದರ್ ಹೇಳಿದ್ದಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ನಗರದ ಸೂರ್ಯೋದಯ ಕಲ್ಯಾಣ ಮಂಟಪದಲ್ಲಿ ಜನಸ್ವರಾಜ್ಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದ ತಂಡದ ಸದಾನಂದ ಗೌಡ, ಶೋಭಾ ಕರಂದ್ಲಾಜೆ, ಸಚಿವ ಎಸ್ಟಿ ಸೋಮಶೇಖರ್, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಶಾಸಕರು ಮತ್ತು ಮುಖಂಡರು ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ನೀಡಿದರು. 2021 ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಮೂಡ್ಪುರ ರಸ್ತೆಯಲ್ಲಿ ಸೂರ್ಯೋದಯ ಕಲ್ಯಾಣ ಮಂಟಪದಲ್ಲಿ ಜನಸ್ವರ ಸಮಾವೇಶವನ್ನ ನಾವು ಹಮ್ಮಿಕೊಳ್ಳಲಾಗಿದ್ದು, ಈ ಜನಸ್ವರ ಸಮಾವೇಶವನ್ನ 4 ತಂಡಗಳಾಗಿ ರಾಜ್ಯಾದ್ಯಂತ ಪ್ರವಾಸಗಳು ನಡೀತಾ ಇದೆ. ಈ ಪ್ರವಾಸದಲ್ಲಿ ನಮ್ಮ ಜಿಲ್ಲೆಗೆ ಕೆಎಸ್ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರ ತಂಡ ನಮ್ಮ ಜಿಲ್ಲೆಗೆ ಬರ್ತಾ ಇದೆ. ಈ ತಂಡದಲ್ಲಿ ಕೇಂದ್ರದ ಮಾಜಿ ಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡಜಿ ಅವರು, ಕೇಂದ್ರದ ಕೃಷಿ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿಯಾದಂಥ ಎಸ್.ಟಿ. ಸೋಮಶೇಖರ್ ಅವರು, ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು, ಮೀನುಗಾರಿಕೆ ಬಂದರು ಸಚಿವರಾದಂಥ ಶ್ರೀ ಅಂಗಾರ್ ಅವರು, ರಾಜ್ಯದ ಉಪಾಧ್ಯಕ್ಷರಾದಂಥ ಶಂಕರಪ್ಪನವರು, ನಮ್ಮ ವಿಭಾಗದ ಪ್ರಭಾರಿಗಳಾದಂಥ ಅರವಿಂದ ಶಂಕರ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಕನ್ನಡಾಸಕ್ತ ಮತದಾರರು ಮತ ನೀಡುವ ಮೂಲಕ ಕನ್ನಡ ತಾಯಿ ಸೇವೆ ಮಾಡಲು ಅವಕಾಶ ನೀಡುವಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಶೈಲಕುಮಾರ್ ಮನವಿ ಮಾಡಿದ್ದಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 4818 ಮತದಾರರಿದ್ದು ನನ್ನನ್ನು ಬೆಂಬಲಿಸಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದರು. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣ ಮತ್ತು ಪ್ರತಿ ಹೋಬಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಆರಂಭಿಸುವ ಸಂಕಲ್ಪ ಮಾಡಿರುವುದಾಗಿ ತಿಳಿಸಿದರು. ಕನ್ನಡ ಸಾಹಿತ್ಯ ಭವನಗಳನ್ನು ನಿರ್ಮಾಣ ಮಾಡುವುದಕ್ಕೆ ಪ್ರಯತ್ನಿಸುವುದು, ಹಾಗೆ ಹೋಬಳಿಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಮತ್ತು ಹೊಸದಾದಂತಹ ಒಂದು ಸಮುದಾಯವನ್ನು ಕೇಳುವ, ಓದುವ, ಬರೆಯುವ ಸಂಸ್ಕೃತಿಗೆ ಒಗ್ಗಿಸುವುದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸುವುದು, ಹಾಗೆ ಯಾವುದೇ ವಿಧವಾದಂತಹ ಪೂರ್ವಾಗ್ರಹಗಳಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಎಲ್ಲ ಸದಸ್ಯರನ್ನ ಹಾಗೂ ಸಾರ್ವಜನಿಕವಾಗಿರುವಂತಹ ಎಲ್ಲ ಕನ್ನಡ ಸಂಸ್ಥೆಗಳು ಕನ್ನಡ ಹೃದಯಗಳನ್ನು ಒಟ್ಟುಗೂಡಿಸಿಕೊಂಡು ಈ ಕನ್ನಡದ ಕೈಂಕರ್ಯ. ಹಾಡಹಗಲಿನಲ್ಲೇ ಕಾರಿನ ಗ್ಲಾಸ್ ಹೊಡೆದು ಕಳ್ಳರು 9 ಲಕ್ಷ ರೂಪಾಯಿಗಳನ್ನು ಲಪಟಾಯಿಸಿರುವಂತಹ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೆದಿದೆ. ಜನಜಂಗುಳಿ ನಡುವೆ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಊಟಕ್ಕೆ ಅಂತ ಹೋಟೆಲ್ಗೆ ಹೋಗಿ ಬರುವಷ್ಟರಲ್ಲೇ ಹಣ ಕದ್ದು ಪರಾರಿಯಾಗುತ್ತಾರೆ. ಚಾಮರಾಜನಗರ ತಾಲೂಕಿನ ಅಚ್ಚಟಿಪುರ ಗ್ರಾಮದ ರೈತ ನಾಗಪ್ಪ ಹಾಗೂ ಸರೋಜಮ್ಮ ಎಂಬುವವರೇ ಹಣ ಕಳೆದುಕೊಳ್ಳುವಂತಹ ದಂಪತಿಗಳಾಗಿದ್ದಾರೆ. ಯರಗನಹಳ್ಳಿ ಗ್ರಾಮದ ಬೀರಮ್ಮ ಎಂಬುವವರ ಜಮೀನು ಖರೀದಿಗೆ ಇವರಿಬ್ಬರು ನಗರಕ್ಕೆ ಆಗಮಿಸಿದ್ರು. ಈ ವೇಳೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ನಾವು ಬಂದು ಬಂಡಿ ನೋಡಿ ರಿಜಿಸ್ಟರ್ ಆಗಿತ್ತು ನಿಮ್ಗೆ? ಆಗಿದೆ ಸರ್, ಇವತ್ತಾಯಿತು. ಅವ್ರ ಅಮ್ಮ ಕಡೆಗೆ ಮನೇಲೆ ಕಟ್ಕೊಡ್ರೆ ನಡ್ರಿ ರಿಜಿಸ್ಟರ್ ಮುಗಿಸ್ಕೊಂಡು ಬಂದೇನಿ. ಕಳೆದ ತಿಂಗಳಿನಿಂದ ಬೀಳುತ್ತಿರುವ ಮಳೆಯಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ರು ಸರ್ಕಾರ ಯಾವುದೇ ಕ್ರಮ ವಹಿಸುತ್ತಿಲ್ಲ ಅಂತ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಕಿಡಿಕಾರಿದ್ದಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರ ಬೆಳೆಗಳು ಕಟಾವಿನ ಹಂತದಲ್ಲಿರುವಾಗ ಮಳೆ ಎಡೆಬಿಡದೆ ಸುರಿದು ಫಸಲು ಕೊಯ್ಲು ಮಾಡಲು ಆಗ್ತಾ ಇಲ್ಲ. ಇನ್ನು ರಾಗಿ, ಜೋಳ ಬೆಳೆಗಳು ನೆಲಕಚ್ಚಿ ಮೊಳಕೆ ಬರುತ್ತಿವೆ. ಇದರಿಂದ ರೈತರು ತೀವ್ರ ತೊಂದರೆಗೆ ಒಳಗಾಗುತ್ತಾರೆ. ಹೀಗಿದ್ರೂ ಸರ್ಕಾರ ಮಾತ್ರ ಇನ್ನು ಯಾವುದೇ ರೀತಿಯ ಬೆಳೆ ಸಮೀಕ್ಷೆ ನಡೆಸದೆ ಕಾಲಹರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ವಾರ್ಷಿಕವಾಗಿ ನಮಗೆ ಬೀಳ್ತಾ ಇರ್ತಕ್ಕಂಥ ಮಳೆ ಬೀಳ್ತಾ ಇದ್ದು 133 ಮಿಲಿಮೀಟರ್ ಮಳೆ
ವಿಶೇಷವಾಗಿ ಈ ಮಳೆ ಹಾನಿಯಿಂದ ಬೆಳೆ ಹಾನಿ ವ್ಯಾಪಕವಾಗಿದೆ. ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ವ್ಯಾಪಕವಾಗಿ ಹಾನಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಭತ್ತ, ರಾಗಿ, ಜೋಳ, ಸೂರ್ಯಕಾಂತಿ, ಕಡಲೆಕಾಯಿ ಮತ್ತು ತರಕಾರಿ ಬೆಳೆಗಳು ಮತ್ತು ಹೂವು ಬೆಳೆಗಳು ಇವತ್ತು ರೈತರಿಗೆ ಬಹಳ ನಷ್ಟ ಆಗಿದೆ. ಮತ್ತು ಮನೆಗಳು ರಾಜ್ಯದಲ್ಲಿ ಬಹಳಷ್ಟು ಕುಸಿತ ಆಗಿದೆ. ಮತ್ತು ಎಲ್ಲರೂ ಒಂದು ನಮ್ಮ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಹಾನಿಯಾಗಿದೆ. ಇದ್ರ ಬಗ್ಗೆ ಸರ್ಕಾರ ಇದುವರೆಗೂ ಕೂಡ ಕಳೆದ 1 ತಿಂಗಳಿಂದ ಮಳೆ ಬೀಳ್ತಿದೆ ಮತ್ತು ಹವಾಮಾನ ವರದಿಯ ಪ್ರಕಾರನೂ ಕೂಡ ಮಳೆ ಬೀಳುತ್ತೆ ಅಂತಕ್ಕಂಥ ಮುನ್ಸೂಚನೆ ಇದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮಗಳನ್ನು ಇದುವರೆಗೂ ಕೂಡ ತಗೊಂಡಿಲ್ಲ. ಸರ್ವೆ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ. ಮತ್ತೆ ಸರ್ವೆ ಕಾರ್ಯಕ್ರಮ ಜೊತೆಗೆ ಆ ಒಂದು ಪರಿಹಾರನೂ ಕೂಡ ಇದುವರೆಗೂ ಕೂಡ ಕೊಡುವಂತ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ನಾನು ಒಂದು ಪತ್ರಿಕೆಯಲ್ಲಿ ಹೇಳಿಕೆ ನೋಡಿದೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸರ್ವೆ ಮತ್ತು ಪರಿಹಾರನ ನಾವು ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆ ಮಾತನ್ನ ಹೇಳಿದ್ದಾರೆ. ಜನರ ಹಿತವನ್ನ ಕಾಪಾಡ್ತಕ್ಕಂಥದನ್ನ ಆದ್ಯತೆ ಕೊಡಬೇಕೆ ವಿನಃ ಚುನಾವಣೆ ಅಧಿಕಾರನೇ ಮುಖ್ಯವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಇವತ್ತು 1 ತಿಂಗಳು ಸರ್ಕಾರ ಈ ಒಂದು ಉಪಚುನಾವಣೆ, ಆಂಧ್ರ ಮತ್ತು ಸಿಂದಗಿ ಉಪಚುನಾವಣೆಯಲ್ಲಿ ಇಡೀ ಸರ್ಕಾರದ ಎಲ್ಲಾ ಮಂತ್ರಿಗಳು ಕೂಡ ಆ ಚುನಾವಣೆಯಲ್ಲೇ ಆ ಒಂದು ಪ್ರಚಾರ ಕಾರ್ಯ. ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ನ್ಯೂಸ್.